ಸಟೇಕ್ ಒಂದು ಅಮಾಯಕನ ಒಂದು ಹತ್ಯೆ ಆಗಿದೆ ಇವತ್ತು. ಇನ್ನೊಬ್ಬ ಭಾಳ ಸೀರಿಯಸ್ನಲ್ಲಿ ಹಾಸ್ಪಿಟಲ್ನಿದ್ದಾರೆ. ಈಗಾಗಲೇ ನಾವು ಹೆಣಪೆಯ ದೇರ್ಲೆಕಟ್ಟೆ ಹಾಸ್ಪಿಟಲಲ್ಲಿ ನಾವು ಬಂದು ಸೇರಿದ್ದೇವೆ. ಭಾಳ ಬರ್ಬರಿಯಾಗಿ ಕೊಲೆ ಮಾಡಿದ್ದಾರೆ. ಅದೊಂದು ಅಮಾಯಕ ಹುಡುಗ, ಯಾವುದಕ್ಕೂ ಯಾವುದೇ ಸಂಘಟನೆ ಇಲ್ಲದವಂತ ಒಬ್ಬ ಹುಡುಗ. ಅವನು ದಿನನಿತ್ಯ ಅವನ ವ್ಯಾಪಾರ ಮಾಡಿಕೊಂಡಿದ್ದಂಥ ಹುಡುಗನನ್ನು ಇವತ್ತು ಹೊಯ್ಗೆ ಹಾಕುವ ಸಮಯದಲ್ಲಿ ಅವನಿಗೆ ತಲವಾರನ್ನೆಲ್ಲ ಹೊಡೆದು ಇವತ್ತು ಕೊಲೆ ಮಾಡಿದ್ದಾರೆ. ಅದು ಭಾಳ ನಮಗೆಲ್ಲರಿಗೂ ಭಾಳ ದೊಡ್ಡ ನೋವಾಗಿದೆ. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿ ಯಾವ ರೀತಿಗೆ ಹೋಗ್ತದೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕು. ಇವತ್ತು ಒಂದು ರೌಡಿ ಶೀಟರ್ನ ಕೊಂದಿದ್ರೆ ಅಲ್ಲ ಅವರ ಜಗಳದಲ್ಲಿ ಕೊಂದಿದ್ರೆ ಅದು ಬೇರೆ ವಿಚಾರ. ಏನು ಇಲ್ಲದಂಥ ಹುಡುಗನನ್ನು ಒಂದು ಕೊಲೆ ಮಾಡೋದು ಅಂತ ಹೇಳಿದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ನಮ್ಮ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಕಟ್ಟುನಿಟ್ಟಿನ ಕ್ರಮ ಇವತ್ತು ತಗೊಳ್ಳಿಲ್ಲದ್ರೆ ಯಾರಿಗೂ ಇವತ್ತು ಒಂದು ರಸ್ತೆಯಲ್ಲಿ ನಡೆಯುವಂಥ ಕಾಲ ಇವತ್ತು ಭಾಳ ಕಷ್ಟ ಅಂತ ಇವತ್ತು ನಾನು ಭಾವಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಭಾಳಷ್ಟು ಇವತ್ತು ಕಷ್ಟದ ಕಾಲ ಬಂದು ಮುಟ್ಟಿದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಜನ ಎಲ್ಲರೂ ಆಕ್ರೋಶದಲ್ಲಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕಾನೂನು ಮಾಡ್ತಾ ಇದೆ ಅಂತ ಮೊನ್ನೆ ತಾನೇ ಭಾಷಣ ಮಾಡಿದ್ರು, ಬಜ್ಪೆಯಲ್ಲಿ ದೊಡ್ಡ ಒಂದು ಭಾಷಣ ಮಾಡಿದ್ರು. ಅದು ಭಾಷಣ ಕೇಳಿದ್ರೆ ಯಾರಿಗೂ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಅವರು ಕೋಮುವಾದ ಒಂದು ಭಾಷಣ ಮಾಡಿದ್ದಾರೆ ಅಂತೇಳಿ. ನಮ್ಮ ಹುಡುಗರನ್ನು ಯಾವ ರೀತಿಯಲ್ಲಿ ನಾವು ಸ್ಟಿಚ್ ಹಾಕದ ರೀತಿಯಲ್ಲಿ ನಾವು ಕೊಲ್ತೇವೆ ಅಂತ ರೀತಿಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಇಷ್ಟಿದ್ದು ನಮ್ಮ ಕಾನೂನು ಏನೋ ಅದಕ್ಕೆ ಒಂದು ಕ್ರಮ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ದುಃಖ ಆಗ್ತದೆ. ಇವತ್ತು ಆಗಲೇ IG ಅವರು ಬಂದಿದ್ರು ಮತ್ತು SP ಅವರು ಇವತ್ತು ಬಂದಿದ್ರು, ಕಮಿಷನರ್ ಬಂದಿದ್ರು. ನಾವೆಲ್ಲ ಅವರ ಹತ್ರ ಒಂದು ಮನವಿಟ್ಟಿದ್ದೇವೆ. ನಮಗೆ ನೀವು ಕಾನೂನು ರೂಪದಲ್ಲಿ ನೀವು ಅವರಿಗೆ ನೀವು ಕ್ರಮ ತಗೊಳ್ಬೇಕಂತೇಳಿ. ನೀವು ಯಾವತ್ತು ನೀವು ಇದೇ ರೀತಿ ಹೇಳ್ತಾ ಇದ್ರಿ ಕ್ರಮ ತಗೊಳ್ತೇವೆ ನಾವು ಮಾಡ್ತೇವೆ ಅಂತೇಳಿ. ಆದರೆ ಇಲ್ಲಿ ತನಕ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೂ ಆದರೆ ನಮಗೆ ಯಾವುದು ಕ್ರಮ ಇಲ್ಲಿವರೆಗೆ ಜರುಗಿಸಲಿಲ್ಲ. ಈ ಕ್ರಮ ನೀವು ತಗೊಳ್ಬೇಕು. ಕ್ರಮ ತಗೊಂಡ್ರೆ ಮಾತ್ರ ನಮಗೆ ಇಲ್ಲಿ ಶಾಂತಿ ಸಿಗ್ತದೆ. ಯಾರನ್ನು ನೀವು ಖಾಲಿ ಕೊಂದವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರೆ ಸಾಕಾಗುದಿಲ್ಲ. ನೀವು ಕೊಂದವರೊಂದಿಗೆ ಅದು ಇದರ ಹಿಂದೆಗಡೆ ಯಾರಿದ್ದಾರೆ, ಯಾವ ಕಾಣದ ಕೈಗಳು ಯಾವುದಿದೆ, ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ, ಕುಮ್ಮುಖ ಯಾರು ಕೊಡ್ತಾ ಇದ್ದಾರೆ, ಅವರು ನೀವು ಫಸ್ಟ್ ಅರೆಸ್ಟ್ ಮಾಡಬೇಕು. ಅಲ್ಲಿ ಮಾಡಿ ಸರಿಯಾದ ಕ್ರಮ ತಗೊಂಡ್ರೆ ಮಾತ್ರ ಇಲ್ಲಿ ಒಂದು ಶಾಂತಿ ನೆಲೆಸ್ತದೆ. ಇಲ್ಲದ್ರೆ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವೆಲ್ಲರೂ ನೀವು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಈ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು. ಪೊಲೀಸ್ ಇಲಾಖೆ ಇವತ್ತು ಒಂದು ದೊಡ್ಡ ಒಂದು ನಮಗೆಲ್ಲರೂ ರಕ್ಷಣೆ ಕೊಡುವಂಥ ಇಲಾಖೆ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ಇಲಾಖೆ. ಅವರೇ ಈ ರೀತಿಯಾಗಿ ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡದಿದ್ರೆ ನಮ್ಮ ಅವಸ್ಥೆ ಈ ಪಾಪ ಜನರ ಅವಸ್ಥೆ ಏನಿದೆ. ಕೂಲಿ ಕಾರ್ಮಿಕರು ದುಡಿದು ಬರುವಾಗ ಅವರನ್ನ ಈಗ ಕೊಲ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇನ್ನು ಇದರ ಅವಸ್ಥೆ ಏನು, ಇಲ್ಲಿಯ ಸುವ್ಯವಸ್ಥೆ ಏನು, ಇಲ್ಲಿಯ ಕಾನೂನು ಕ್ರಮ ಏನು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವು IG ಅವರ ಹತ್ರ ಹೇಳಿದೆ. ನೀವು ಇದಕ್ಕೆ ಇವತ್ತು ನಮಗೆ ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಎಲ್ಲ ಸಮಯದಲ್ಲೂ ಇದೇ ರೀತಿ ಆಶ್ವಾಸನೆ ಕೊಡ್ತಾರೆ ಅವರು. ಆದ್ರೆ ಈ ಸಮಯದಲ್ಲಿ ಅವರು ನಮಗೆ ಹೇಳಿದ್ದಾರೆ, ಇಲ್ಲ ಇದು ನಾವು ನಿಮಗೆ ಕಡೆಯ ಅವಕಾಶ ನಮಗೊಂದು ಕೊಡಿ, ನಾವು ಇವತ್ತು ನಿಮಗೆ ಇದು ಮಾಡಿ ಕೊಡ್ತೇವೆ, ನಮಗೆ ಯಾರೆಲ್ಲ ಇದ್ದಾರೆ ಇದರ ಹಿಂದ್ಗಡೆ ಅವರಿಗೆ ನಾವು ಕಟ್ಟುನಿಟ್ಟಾದ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ. ನಾವು ಕಾದು ನೋಡುವ. ಇಲ್ಲದ್ರೆ ನಮಗೆ ಇದಕ್ಕೆ ನಮಗೆ ಸಮುದಾಯ ಮುಖ್ಯ. ನಮ್ಮ ಸಮುದಾಯದ ಹುಡುಗರು, ನಮ್ಮ ಸಮುದಾಯ ಯುವಕರು ನಮಗೆ ಬಹಳ ಅತ್ಯಗತ್ಯ. ಈ ಅಮಾಯಕರನ್ನು ಯಾರ ರೌಡಿ ಶೀಟರನ್ನು ಕೊಲ್ಲಿದ್ರೆ ಅದಕ್ಕೆ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಯಾರ ರೌಡಿಗಳು ಅವರವರ ಇದರಲ್ಲಿ ಕೊಲೆ ಆಗ್ತದೆ ಅದಕ್ಕೆ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಅದು ನೀವು ಕಟ್ಟುನಿಟ್ಟನ್ನು ಯಾರೇ ಆಗಲಿ, ಜೀವ ಯಾರ್ದು ಹೋದ್ರೂ ಒಂದೇ, ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ರಕ್ತ ಕೆಂಪೆ ಅದಕ್ಕೇನು ಇದಿಲ್ಲ. ಹೋಗುದು ಯಾರಿಗೆ, ಲಾಸ್ ಯಾರಿಗೆ, ಅವರ ತಾಯಿ ತಂದೆಗೆ ಮಾತ್ರ ಲಾಸ್, ಬೇರೆ ಯಾರಿಗೂ ಲಾಸ್ ಆಗುದಿಲ್ಲ. ಎಲ್ಲರೂ ಬರ್ತಾರೆ, 1-2 ದಿವಸ ದುಃಖ ಕೊಡ್ತಾರೆ. ಬಟ್ ಅವರ ತಂದೆ ತಾಯಿಗೆ ಆಗುವಂತ ಲಾಸ್ ದುಃಖ ಇದೆಯಲ್ಲ, ಅದು ಯಾರಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅವರ ಜೀವನದಲ್ಲಿ ಇರುವಂತ ಒಬ್ಬ ಮಗ ಹೋದ್ರೆ ಅದರ ಕಷ್ಟ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಹಾಗೆ ಯಾರಾದರೂ ನಮಗೆ ಅದು ನಷ್ಟವೇ. ಆದ್ರೆ ಒಂದು ರೌಡಿ ಶೀಟರ್ ಹೋದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಒಂದು ಅಮಾಯಕರನ್ನು ಕೊಲ್ಲುವಾಗ ಅದಕ್ಕೆ ನಾವು ಪ್ರಶ್ನೆ ಎತ್ತುವುದು ನಮ್ಮ ಕರ್ತವ್ಯ ಆಗಿದೆ. ಅದಕ್ಕಾಗಿ ಇವತ್ತು ನಾವು ನೋಡುವ ಇನ್ನು ಏನು ಇದಕ್ಕೆ ಮುಂದಕ್ಕೆ ಏನು ಹೇಗೆ ಕಾನೂನು ರೂಪದಲ್ಲಿ ಕ್ರಮ ಕೈಗೊಳ್ತಾರೆ ನೋಡುವ.